ವಿಧಿಯ ಕೈವಾಡ. ಆ ರಾತ್ರಿ 2 ಘಟನೆ ನಡೆಯಿತು. ಆ ಜಾಗನೂ ಹುಟ್ಟಿತು, ಅವನು ಹುಟ್ಟಿದ. ನಾನು ಚೂಸ್ ಮಾಡಿರೋ ಫೇಮಸ್ ಪರ್ಸ್ನಾಲಿಟಿ ಆಫ್ ಇಂಡಿಯಾ ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ನ ಮಗ, ಬಾಕ್ಸ್ ಆಫೀಸ್ ಸುಲ್ತಾನನಾದ ರಾಕಿಂಗ್ ಸ್ಟಾರ್ ಯಶ್. ಯಶ್ ಹುಟ್ಟಿದ್ದು 8 ಜನವರಿ 1986 ಹಾಸನ್ ಜಿಲ್ಲೆಯ ಬೊಮ್ಮನಹಳ್ಳಿಯಲ್ಲಿ. ಅವರ ತಂದೆ ಅರುಣ್ ಕುಮಾರ್ ಗೌಡ BMTCಯ ಬಸ್ ಡ್ರೈವರ್, ತಾಯಿ ಪುಷ್ಪ, ತಂಗಿ ನಂದಿತಾ. ಇವರ ಪತ್ನಿ ರಾಧಿಕಾ ಪಂಡಿತ್, ಶಿ ಈಸ್ ಆಲ್ಸೋ ಆನ್ ಆ್ಯಕ್ಟರ್. ಇವ್ರದ್ದು ಲವ್ ಮ್ಯಾರೇಜ್. ಇವರಿಗೆ ಮುದ್ದಾದ 2 ಮಕ್ಕಳಿದ್ದಾರೆ, ಐರಾ ಮತ್ತು ಎತರು. ಯಶ್ begins his career with appearances in several television series in 2000s. He made his film debut in 2007 with Jambada Hudgi, the 2008 romantic drama Moggina Manasu, for which he received the Filmfare Award for Best Supporting Actor, proved to be a breakthrough role for Yash. ನೂರಾರು ಸಾರಿ ಹಾಡಿ ನೀನೇನೆ ಜೀವ ಎಂದು ನೂರಾರು ವಾಣಿ ಮಾಡಿ ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ಟೂ 2018 KGF ಚಾಪ್ಟರ್ 1, 2022 KGF ಚಾಪ್ಟರ್ 2. ಈ 2 ಸಿನಿಮಾ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಇಡೀ ವರ್ಲ್ಡೇ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋಂಗೆ ಮಾಡಿದ್ದ ಸಿನಿಮಾ ಅಂದರೆ ಅದು KGF. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮೈಲ್ ಸ್ಟೋನ್ನ ಸೃಷ್ಟಿ ಮಾಡಿ ಯಶ್ ಕೆರಿಯರ್ಗೆ ಒಂದು ದೊಡ್ಡ ಸಕ್ಸಸ್ನ ತಂದುಕೊಡುತ್ತೆ ಈ KGF ಸಿನಿಮಾ. KGF ಒಂದು ಜನ ಮೆಚ್ಚಿದ ಸಿನಿಮಾ ಅಲ್ಲ, ಜಗ ಮೆಚ್ಚಿದ ಸಿನಿಮಾ. ನೆಪೋಟಿಸಮ್ ಏನಪ್ಪ ನಮ್ಮ ದೇಶ ಹಿಂಗಾಗೋಯ್ತು. ಎಲ್ಲಿ ನೋಡಿದ್ರು ರೆಕಮೆಂಡೇಶನ್, ಡೊನೇಷನ್, ಡಾಮಿನೇಷನ್, ಇನ್ಫ್ಲೂಯೆನ್ಸ್, ಲಂಚ. ಅಪ್ಪನ ಹೆಸರು ಬಡವ್ರ ಮಕ್ಳು ಏನ್ ಮಾಡ್ಬೇಕು? ಕಷ್ಟಪಟ್ಟು ಫಸ್ಟ್ ರ್ಯಾಂಕ್ ತಗೊಂಡ್ರು ಏನ್ ಮಾಡ್ಬೇಕು? ಲಂಚ ತಗೊಳ್ದೆ ಕೆಲಸ ಮಾಡ್ತಿರೋ ಆಫೀಸರ್ಗಳು ಏನ್ ಮಾಡ್ಬೇಕು? ಕೈ ಕೆಸರಾದವ್ರು ಏನ್ ಮಾಡ್ಬೇಕು? ಒಬ್ನೇನು ಕತ್ತೆಗರಿಸ್ತವ್ನ ಏನ್ ಮಾಡ್ಬೇಕು? ಮೆರಿಟ್ ಅಲ್ಲಿ ಬಂದವ್ರಮ್ಮ, ನಮ್ಮಂತರ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಮ್ಮ. ಗರುಡನ್ ಹೊಡೆಯಕ್ಕೆ ಅಂತ ಒಬ್ಬ ರಾಕಿನ್ ಹುಟ್ಸಿದ್ವಿ, ಈ ರಾಕಿನ್ ಹೊಡೆಯಕ್ಕೆ ಇನ್ನೊಬ್ಬ ರಾಕಿನ್ ಹುಟ್ಸಕ್ಕಾಗಲ್ವಾ? ನಮ್ಮ ಅಪ್ಪನ ಕೈಲೇ ಆಗಿಲ್ಲ ಅಂದ್ಮೇಲೆ ನಮ್ಮ ಅಪ್ರಾಣೆಗೂ ಇನ್ಯಾವನ್ ಕೈಲೂ ಆಗಲ್ಲ. ಒನ್ ಅಂಡ್ ಓನ್ಲಿ ಪೇಸ್. ನಮ್ಮ ಅಪ್ಪಂದ್ರು ತಲೆಮಾರಿಂದ ಕಟ್ಕೊಂಡ್ಬಂದ್ರನ್ನ ಕಾಪಾಡ್ಕೊಂಡು ಹೋಗ್ಲಿ ಅಂತಾನೆ ನಮ್ಮನ್ನೆಲ್ಲ ಹುಡ್ಸಿರೋದು. ಯಾವನೋ ಎಲ್ಲಿಂದನೋ ಬಂದು ಕೂತ್ಕೊಂಡ್ರೆ ನೋಡ್ಕೊಂಡು ಗೆಣಸ್ ಕೇಳಿ ಅಂತಲ್ಲ. ನಿಮ್ಮ ಅಪ್ತಿರ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ, ಆದ್ರೆ ಒಂದ್ ಮಿಸ್ಟೇಕ್ ಮಾಡಿ ನಿಮ್ಮನ್ನೆಲ್ಲ ನನ್ನ ಕಾಲದಲ್ಲಿ ಹುಟ್ಟಿಸ್ಬಿಟ್ರು. ನಾನು ಆಡ್ತಾ ಇರ್ತೀನಿ, ನಾನು ನೋಡ್ಕೊಂಡು ಗೆಣಿಸ್ತಿರ್ತಾರೆ. ಮೆರಿಟ್ ಅಲ್ಲಿ ಬಂದ And the Pantaloon style icon male goes to Yash. Tiger ಎಲ್ರಿಗೂ ನಮಸ್ಕಾರ. ಸ್ಟೈಲ್ ಐಕಾನ್, ಥ್ಯಾಂಕ್ ಯು. ಒಂದೇ ಮಾತು ಹೇಳ್ತೀನಿ, ಸ್ಟೈಲು ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಮಾಡಬೇಡಿ, ಬಲವಂತವಾಗಿ ಏನು ಮಾಡಬೇಡಿ. ನೀವೇನು ಕಂಫರ್ಟಬಲ್ ಆಗಿರ್ತೀರೋ, ನಿಮಗೇನು ಖುಷಿ ಕೊಡುತ್ತೋ ಅದನ್ನ ಮಾಡಿ, ಅದೇ ಸ್ಟೈಲು. ಥ್ಯಾಂಕ್ ಯು. ನಾನು ಚಿಕ್ಕ ವಯಸ್ಸಿಂದನೂ ಯಶ್ನ ದೊಡ್ಡ ಅಭಿಮಾನಿ. ಫಿಲಮಲ್ಲಿ ಎಲ್ಲರೂ ಹೀರೋ ಆಗ್ತಾರೆ, ರಿಯಲ್ ಲೈಫಲ್ಲಿ ಹೀರೋ ಆಗೋರು ತುಂಬ ಕಮ್ಮಿ. ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ನಾನು ದೊಡ್ಡ ಫ್ಯಾನು. ಜೀವನದಲ್ಲಿ ಕನಸು ಕಾಣಬೇಕು, ಆ ಕನಸು ದೊಡ್ಡದಾಗಿ ಕಾಣಬೇಕು, ಕನಸು ಕಂಡ್ರೆ ನನಸಾಗುತ್ತೆ ಅಂತ ಹೇಳ್ಕೊಟ್ಟವರು. ಯಶ್ ತನ್ನ ತಂದೆ ತಾಯಿ ಮೇಲಿಟ್ಟಿರೋ ಅಪಾರವಾದ ಗೌರವನ ನಾವು ಅವ್ರ ಫಿಲಮ್ಗಳಲ್ಲಿ ನೋಡ್ಬೋದು.
ಆದ್ರೆ ಸಾಯುವಾಗ ಅತಿ ಪ್ರಬಲನಾಗಿ ದೊಡ್ಡ ಶ್ರೀಮಂತನಾಗಿ ಸಾಯ್ಬೇಕು. ತುಂಬಾ ದೊಡ್ಡ ಶ್ರೀಮಂತ ಆಗ್ತೀನಮ್ಮ. ಯಶ್ ಆಗಿದ್ದು ಲವ್ ಮ್ಯಾರೇಜು. ಅವರು 16 ವರ್ಷದ ಪ್ರೀತಿಯನ್ನು ಫುಲ್ ಪ್ರೈವೇಟ್ ಆಗಿಟ್ಟಿರ್ತಾರೆ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಕೀಪ್ ಪ್ರೈವೇಟ್ ಅಂಟಿಲ್ ಇಟ್ಸ್ ಪರ್ಮನೆಂಟ್. ಅದನ್ನು ಪ್ರೂವ್ ಮಾಡಿ ಲೈಫಲ್ಲಿ ಸಕ್ಸಸ್ ಆಗಿ ಡಿಸೆಂಬರ್ 9, 2016 ಮದುವೆ ಆಗ್ತಾರೆ. You play his game. He's a fix, a toxic you never had. Chaos is a man and you want him bad. Chaos is a man.